ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. KPSC ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ KPSC 2016ನಲ್ಲಿ ನಡೆಸಿರುವ ಗ್ರೂಪ್ ಸಿ PUC ಲೆವೆಲ್ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಲಾಗುತ್ತಿದೆ. ಇದರ ಭಾಗ 1ನೇದನ್ನು ನಾವು ಆಲ್ರೆಡಿ ಈಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಇವಾಗ ನಡೆಸುತ್ತಿರುವುದು ಭಾಗ 2ನೇದು. ಮತ್ತು ಆ ವಿಡಿಯೋನು ಕೂಡ ನೀವು ನೋಡಿ, ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಅದನ್ನು ನೋಡಿ ಇದನ್ನು ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಲೆಟ್ಸ್ ಡೂ ಗೋ ವಿತ್ 51 ಕ್ವಶನ್. 51ನೇ ಪ್ರಶ್ನೆ, ಭಾರಿ ವಾಹನ ಕಾರ್ಖಾನೆ ಎಲ್ಲಿದೆ ಅಂದರೆ ಹೆವಿ ವೆಹಿಕಲ್ ಫ್ಯಾಕ್ಟರಿ. ಇದು ಎಲ್ಲಿದೆ ಅಂತಂದರೆ ಇದರ ಸರಿಯಾದ ಉತ್ತರ 4ನೇದು ಚೆನ್ನೈ, ತಮಿಳುನಾಡಿನಲ್ಲಿ ಇದೆ. ಮತ್ತು ಇದು ಸ್ಥಾಪನೆ ಆಗಿದ್ದು 1965ರಲ್ಲಿ. ನೆಕ್ಸ್ಟ್ ಕ್ವಶನ್, ಮೆಸೊಪೊಟಾಮಿಯಾ ಎಂಬುದು ಇದರ ಹಳೆಯ ಹೆಸರು. ಇದರ ಸರಿಯಾದ ಉತ್ತರ 2ನೇದು ಇರಾಕ್. ಥರ್ಡ್ ಒನ್ ನೋಡಿ ಫ್ರೆಂಡ್ಸ್, ನೀವು ಈ ವಿಡಿಯೋನ ನೋಡ್ತಾ ನಾನು ಎಕ್ಸ್ಟ್ರಾ ಪಾಯಿಂಟ್ ಹೇಳಿದ್ದು ಒಂದು ಕಡೆ ನೋಟ್ಸ್ ಮಾಡ್ತಾ ಹೋಗಿ. ಅದರಿಂದ ನಿಮಗೆ ಎಕ್ಸಾಮ್ ನಾಳೆ ಇದೆ ಅಂದರೆ ಇವತ್ತು ರಿವ್ಯೂ ಅಂದರೆ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ನೋಟ್ಸ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಹೊಂದಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ದೇಶಗಳು ಮತ್ತು ರಾಜಧಾನಿಗಳನ್ನು ಕೊಡಲಾಗಿದೆ. ಇದು ವರ್ಲ್ಡ್ ಜಿಯೋಗ್ರಫಿನಲ್ಲಿ ಬರುವಂಥ ಕ್ವಶನು. ಆಸ್ಟ್ರಿಯಾ, ಇದರ ಸರಿಯಾದ ಉತ್ತರ ವಿಯೆನ್ನಾ. ಬೆಲ್ಜಿಯಂದು ಬ್ರುಸೆಲ್. ಕಾಂಬೋಡಿಯಾದು ಫೋನ್ಫೆನ್. ಸೈಪ್ರಸ್ದು ನಿಕೋಶಿಯಾ. ಆಪ್ಷನ್ಗಳನ್ನು ನೋಡೋಣ. ಇನ್ನೊಂದು ಇಲ್ಲಿ ಮತ್ತೆ ಇಷ್ಟು ಕ್ವಶನ್ ಕೊಡಲಾಗಿದೆ. ಸಂಕೇತಗಳ ಮೂಲಕ ಸರಿಯಾದದನ್ನು ಆರಿಸಿ ಅಂತ ಇದೆ. ಇವಾಗ ಇಂಥ ಕ್ವಶನ್ಸ್ನ ನಮಗೆ 4 ಆಪ್ಷನ್ಸ್ಗಳು ಗೊತ್ತಿರೋದಿಲ್ಲ ಎಕ್ಸಾಮ್ ಹಾಲ್ನಲ್ಲಿ. ಆವಾಗ ನಾವು ಒಂದು ಎಲಿಮಿನೇಷನ್ ಮೆಥಡ್ ಅಂತ ಇರುತ್ತೆ, ಅದನ್ನು ಫಾಲೋ ಮಾಡೋದ್ರಿಂದ ಇಂಥ ಕ್ವಶನ್ಸ್ಗಳನ್ನ ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಇವಾಗ ನಾವು ನೋಡಿದ ಪ್ರಕಾರ ಎ ಅನ್ನೋದು ಥರ್ಡ್ ಆಪ್ಷನ್ ಇತ್ತು, ವಿಯೆನ್ನಾ, ಆಸ್ಟ್ರಿಯಾ ವಿಯೆನ್ನಾ ತಂದು. ನೋಡಿ ಇಲ್ಲಿ ಅದು ನಮಗೆ ಪಕ್ಕಾ ಗೊತ್ತಿತ್ತಂದರೆ ಎ ನೋಡಿ ಇಲ್ಲಿ 1 ಮತ್ತು 4ನಲ್ಲಿ ಅಷ್ಟೇ ಇದೆ. ಸೊ ಇವೆರಡನ್ನ ಈಸಿಯಾಗಿ ಎಲಿಮಿನೇಟ್ ಮಾಡಿದ್ವಿ. ಈಗ ಸೆಕೆಂಡ್ ಒನ್ ಏನಿದೆ ಕ್ವಶನು, ಸೆಕೆಂಡ್ ಒನ್ ಇರೋದು ಬೆಲ್ಜಿಯಂ ಅಂದರೆ ಬ್ರುಸೆಲ್. ಬೆಲ್ಜಿಯಂದು ಬ್ರುಸೆಲ್ ಅಂದರೆ B1 ಆಗುತ್ತೆ. A3 B1 ನೋಡಿ ಇಲ್ಲಿ 4th ಆಪ್ಷನ್ ಇಲ್ಲ, ಸೊ ಇದು ಕೂಡ ರಾಂಗ್. ಸೊ ಆನ್ಸರ್ ಇಲ್ಲಿ ಎ 1ನೇದು ಆಗುತ್ತೆ. ಇದು ಸರಿಯಾದ ಉತ್ತರ. ನೋಡಿ ಫ್ರೆಂಡ್ಸ್, ಹೀಗೆ ನಾವು ಈಸಿಯಾಗಿ ಉತ್ತರಗಳನ್ನು ಕಂಡುಹಿಡಿಬಹುದು. ಇವಾಗ 54ನೇ ಪ್ರಶ್ನೆ. 54ನೇ ಪ್ರಶ್ನೆಯನ್ನು ನೋಡೋಣ. ಹೊಂದಿಸಿ ಬರೆಯಿರಿ. ಇಲ್ಲಿ UNO ಸಂಸ್ಥೆಗಳು ಮತ್ತು ಅದರ ಕೇಂದ್ರ ಸ್ಥಾನಗಳನ್ನು ಕೊಡಲಾಗಿದೆ. UNIDO ಇದು ಇರುವುದು ವಿಯೆನ್ನಾನಲ್ಲಿ. FAO ಇರುವುದು ರೋಮ್ ಇಟಲಿಯಲ್ಲಿ. WHO ಇರೋದು ಜೆನೆವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಯುನೆಸ್ಕೋ ಇರೋದು ಪ್ಯಾರಿಸ್ ಫ್ರಾನ್ಸ್ನಲ್ಲಿ. ಸೊ ಇದರ ಸಂಕೇತಗಳ ಮೂಲಕ ಸರಿಯಾದದನ್ನು ಆರಿಸಿ ಅಂತ ಇದೆ. ಫಸ್ಟ್ನೇದೇನು ನೋಡಿ, WHO ನಾವು ಜೆನೆವಾ ನೋಡಿದ್ವಿ. ಸಿ ಫಸ್ಟ್ ಒನ್ ಅಂತ ಇದೆ, ನೋಡೋಣ. ಸಿ ನೋಡಿ ಇಲ್ಲಿ ಸಿ ಇಲ್ಲಿನೂ ಇಲ್ಲ, ಫಸ್ಟ್ ಒನ್ ಇಲ್ಲ, ಇಲ್ಲಿನೂ ಇಲ್ಲ. ಸೊ ಇಲ್ಲಿರೋದು ಅಷ್ಟೇ ಒಂದಿದೆ. ಸೊ ನಾವು ಈಸಿಯಾಗಿ ಆನ್ಸರ್ ನಿಯರ್ ಬಂದ್ವಿ. ಇದರ ಉತ್ತರ 4ನೇದು. ಸರಿಯಾದ ಉತ್ತರ. 55ನೇ ಪ್ರಶ್ನೆ, ಯಾವ ನದಿಯ ದಂಡೆಯ ಮೇಲೆ ನ್ಯೂಯಾರ್ಕ್ ಇದೆ? ನ್ಯೂಯಾರ್ಕ್ ಯಾವ ನದಿಯ ದಂಡೆ ಮೇಲೆ ಇದೆ? ಈಗ ನಾವು ಸ್ವಲ್ಪ ಇಂಪಾರ್ಟೆಂಟ್ ಸಿಟೀಸ್ ಮತ್ತು ಅಲ್ಲಿರುವ ರಿವರ್ ಸಿಸ್ಟಮ್ಗಳನ್ನು ನೋಡ್ಕೊಳ್ಳೋಣ. ಬಾಗ್ದಾದ್ ಇರೋದು ಟಿಗ್ರಿಸ್, ಆಮೇಲೆ ಢಾಕಾ ಬೂರಿಗಂಗಾ, ಮತ್ತು ಲಾಹೋರ್ ಇರೋದು ರಾವಿ ರಿವರ್ ಹತ್ರ. ಆಮೇಲೆ ಲಿಸ್ಬನ್, ಟ್ಯಾಗಸ್, ಪ್ಯಾರಿಸ್, ಸೀನ್, ಲಂಡನ್ ಇರೋದು ಥೇಮ್ಸ್ ನದಿಯ ದಂಡೆಯ ಮೇಲೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 56 ಕ್ವಶನ್, ಕೊಲೊಸೆಯಂ ಎಂಬ ಪ್ರಮುಖ ಸ್ಥಳವಿರುವುದು ಇಲ್ಲಿ. ಇದರ ಉತ್ತರ ರೋಮ್. ಇವಾಗ 57ನೇ ಪ್ರಶ್ನೆ, ರಾಷ್ಟ್ರಧ್ವಜದ ಧರ್ಮಚಕ್ರದಲ್ಲಿ ಎಷ್ಟು ಅರೆಗಳಿವೆ?
ಹೌ ಮೆನಿ ಸ್ಪೋಕ್ಸ್ ಆರ್ ದೇರ್ ಇನ್ ಧರ್ಮಚಕ್ರ ಆಫ್ ದಿ ನ್ಯಾಷನಲ್ ಫ್ಲಾಗ್? ಇದರ ಸರಿಯಾದ ಉತ್ತರ 24. 58ನೇ ಪ್ರಶ್ನೆ. ಭಾರತದ ಮೊದಲ ಉಪಗ್ರಹ ಉಡಾವಣೆಯಾದ ವರ್ಷ? ಭಾರತದ ಮೊದಲನೇ ಉಪಗ್ರಹ ಯಾವುದು ಅಂದರೆ ಆರ್ಯಭಟ್ಟ, ಮತ್ತು ಇದು ಉಡಾವಣೆಯಾದದ್ದು 1975ರಲ್ಲಿ. ಸೊ ಇದರ ಸರಿಯಾದ ಉತ್ತರ 4ನೇದು. ನೆಕ್ಸ್ಟ್ ಕ್ವಶನ್. ಥರ್ಮಲ್ ವಿದ್ಯುತ್ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದುತ್ತದೆ ಅಂತ ಇದೆ. ಕೋಬಾ ಇರುವುದು ಉತ್ತರ ಪ್ರದೇಶದಲ್ಲಿದೆ. ಇದು ಇರುವುದು ಛತ್ತೀಸ್ಗಢನಲ್ಲಿ. ರಾಮಗುಂಡಂ ಇರುವುದು ತೆಲಂಗಾಣದಲ್ಲಿ. ತಲ್ಚೇರ್ ಇರುವುದು ಒಡಿಸ್ಸಾನಲ್ಲಿ. ಸೊ ಇಲ್ಲಿ ಕ್ವಶನ್ ನಮಗೆ ಏನು ಕೇಳಿದ್ದಾರೆ, ಯಾವುದು ಸರಿಯಾಗಿ ಹೊಂದುತ್ತದೆ? ಸೊ ಇದರ ಉತ್ತರ 4ನೇದು, ಅಫ್ಕೋರ್ಸ್ 4ನೇದಾಗುತ್ತೆ. ಕವಾಸ್ ಗುಜರಾತ್ನಲ್ಲಿ. ಜನಪದ ರಂಗಭೂಮಿಯ ಸ್ಥೂಲ ರೂಪವಾದ ತಮಾಷಾ ಎಂಬುದು ಇಲ್ಲಿದೆ. ಇಲ್ಲಿ ಜನಪದ ರಂಗಭೂಮಿ ಮತ್ತು ಆಮೇಲೆ ಸ್ಟೇಟ್ಸ್ಗಳನ್ನು ನೋಡ್ಕೊಳ್ಳೋಣ, ಯಾವ ರಾಜ್ಯಗಳಲ್ಲಿ ಯಾವ್ದಾವುದು ಅಂತಂದು. ಮೀನ್ಸ್ ಇದರ ಮೀನಿಂಗ್ ಏನಂತಂದರೆ ಫೋಕ್ ಫಾರ್ಮ್ಸ್, ಫೋಕ್ ಥಿಯೇಟರ್ ಫಾರ್ಮ್. ಇಲ್ಲಿ ಕರ್ನಾಟಕದಲ್ಲಿ ಇರುವುದು ಯಕ್ಷಗಾನ, ಗುಜರಾತ್ನಲ್ಲಿರೋದು ಆಖ್ಯಾನ, ಮತ್ತು ರಾಜಸ್ಥಾನದಲ್ಲಿರುವುದು ಸ್ವಾಂಗ್, ಆಮೇಲೆ ಕಾಶ್ಮೀರ್ನಲ್ಲಿರುವುದು ಬಂದ್ ಪಂಥರಂದು. ಇದರ ಸರಿಯಾದ ಉತ್ತರ ಅಂದರೆ ಕಾಶ್ಮೀರದಲ್ಲಿರುವುದು ಬಂದ್ ಪಂಥರ್. ಇಲ್ಲಿ ಕ್ವಶನ್ ಏನು ಕೇಳಾಗಿದೆ ನೋಡಿ, ಜನಪದ ರಂಗಭೂಮಿಯ ಸ್ಥೂಲ ರೂಪವಾದ ತಮಾಷಾ ಎಂಬುದು ಇಲ್ಲಿಯದು. ಇದರ ಸರಿಯಾದ ಉತ್ತರ ಮಹಾರಾಷ್ಟ್ರ. ಇವಾಗ 61ನೇ ಪ್ರಶ್ನೆ. ಹುಲಿ ಯೋಜನಾ ಕಾಯ್ದಿಟ್ಟ ಸ್ಥಳಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದುವುದಿಲ್ಲ? ಇದರ ಸರಿಯಾದ ಉತ್ತರ, ಸರಿಯಾಗಿ ಹೊಂದದೇ ಇರುವುದು ಕೇಳಿದ್ದಾರೆ ಅವರು, ಪಂಚ್ ಅಗರ್ವಾಲ್. ಹೊಂದಿಸಿ ಬರೆಯಿರಿ. ದೇಶಗಳು ಕೊಟ್ಟಿದ್ದಾರೆ, ಕರೆನ್ಸಿಗಳನ್ನು ಕೊಟ್ಟಿದ್ದಾರೆ. ಚೈನಾನಲ್ಲಿರುವುದು ಯುವಾನ್, ಈಜಿಪ್ಟ್ನಲ್ಲಿ ಇರುವಂಥದ್ದು ಪೌಂಡ್, ಜರ್ಮನಿಯಲ್ಲಿ ಯೂರೋ ಚಾಲ್ತಿಯಲ್ಲಿರುವುದು, ಇರಾನ್ನಲ್ಲಿ ರಿಯಾಲ್. ಸೊ ಇದಕ್ಕೆ ಸರಿಯಾದ ಉತ್ತರ A1 B2, A2 B1 ಅಲ್ವಾ? A2 B1, A2 ಇಲ್ಲಿದೆ B1 ನೋಡಿ, ಇಲ್ಲಿ B1 ಆಗಬೇಕಿತ್ತು. B1 1 ಫಸ್ಟ್ ಬರಬೇಕಿತ್ತು. ಇಲ್ಲಿ ಆಪ್ಷನ್ 5 ಅನ್ನು ಕೊಟ್ಟಿದ್ದಾರೆ. ಸೊ ಇದು ರಾಂಗು, ಇದು ರಾಂಗ್. ಸೊ ಆನ್ಸರ್ ಹಿಯರ್ ಈಸ್ 1. ನೆಕ್ಸ್ಟ್ ಕ್ವಶನ್, 62nd ಕ್ವಶನ್. ಥರ್ಡ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಸಾರ್ಕ್ನ ಸದಸ್ಯರಾಗಿಲ್ಲ ಅಂತ ಇದೆ. ಸಾರ್ಕ್ 8 ದೇಶಗಳಿಂದ ಕೂಡುವಂಥ ರೀಜನಲ್ ಆರ್ಗನೈಸೇಷನ್ ಇದು ಸಾರ್ಕ್. ಇದರ ಹೆಡ್ ಕ್ವಾರ್ಟರ್ ಇರೋದು, ಸೆಕ್ರೆಟರಿಯೇಟ್ ಇರೋದು ಢಾಕಾ, ಬಾಂಗ್ಲಾದೇಶನಲ್ಲಿ. ಇಲ್ಲಿ 8 ದೇಶಗಳಿವೆ. 8 ದೇಶಗಳಿಂದ ಇದು ಕೂಡಿದೆ. ಆ 8 ದೇಶಗಳು ಯಾವ್ಯಾವು ಅಂತಂದರೆ, ಇಂಡಿಯಾ, ಭೂತಾನ್, ಬಾಂಗ್ಲಾದೇಶ್, ಮಾಲ್ಡೀವ್ಸ್, ಶ್ರೀಲಂಕಾ, ನೇಪಾಳ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್. ಈಗ ನೋಡಿ, ಭೂತಾನು ಇದೆ, ಬಾಂಗ್ಲಾದೇಶ್ನೂ ಇದೆ, ಮತ್ತು ಮಾಲ್ಡೀವ್ಸ್ನೂ ಇದೆ. ನಾವು ನೋಡಿರೋ ಪ್ರಕಾರ ಮಾಲ್ಡೀವ್ಸು ಇದೆ, ಬರ್ಮಾ ಇಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ, ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ಈ ಕೆಳಗಿನಲ್ಲಿ ಯಾವುದು ಸಾರ್ಕ್ನ ಸದಸ್ಯರಾಗಿಲ್ಲ ಅಂತಂದು. ಸೊ ಇದರ ಸರಿಯಾದ ಉತ್ತರ ಬರ್ಮಾ. 64th ಕ್ವಶನ್. ಕರ್ನಾಟಕ ಸಂಗೀತಕ್ಕೆ ಈ ಕೆಳಗಿನವರಲ್ಲಿ ಸಂಬಂಧಿಸಿದವರು ಯಾರು? ಯಾರು ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಭಟ್ಟಂಡೆ. ಈಗ 65ನೇ ಪ್ರಶ್ನೆ. ಪ್ರಪಂಚದ ಅತ್ಯಂತ ದೊಡ್ಡದಾದ ಸುಪೀರಿಯರ್ ಕೊಳ ಇರುವುದು ಇಲ್ಲಿ. ಇದರ ಸರಿಯಾದ ಉತ್ತರ USA, ಅಮೆರಿಕ ಸಂಯುಕ್ತ ಸಂಸ್ಥಾನ. ಇದು ನಾರ್ತ್ ಅಮೆರಿಕಾನಲ್ಲಿ. ಮತ್ತು ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್.
ಫ್ರೆಶ್ ವಾಟರ್ ಲೇಕ್. ಇಟ್ಸ್ ಅ ಫ್ರೆಶ್ ವಾಟರ್ ಲೇಕ್. ಆಮೇಲೆ ನೆಕ್ಸ್ಟ್ ಕ್ವಶನ್, 66ನೇದು, ಪ್ರಕಾಶಮಾನವಾದ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಇದರ ಪ್ರಕಾಶಮಾನವಾದ ಗ್ರಹ, ದ ಬ್ರೈಟೆಸ್ಟ್ ಪ್ಲಾನೆಟ್ ಯಾವುದು? ಇದರ ಬ್ರೈಟೆಸ್ಟ್ ಪ್ಲಾನೆಟ್ ಯಾವುದು ಅಂತಂದರೆ ವೇನಸ್ ಆಗುತ್ತೆ. It is because it has a thick clouds which reflects most of the sunlight that reaches its surface. ಆಮೇಲೆ ಏನಂತಂದರೆ ಇಲ್ಲಿ ಹೆಚ್ಚು ಕ್ಲೌಡ್ಸ್ ಇದೆಯಲ್ಲ, ಕ್ಲೌಡ್ಸ್ದಿಂದ ಇದು ಬ್ರೈಟ್ನೆಸ್ ಆಗೋದು. ಕ್ಲೌಡ್ಸ್ನಲ್ಲಿ ಹೆಚ್ಚು ಗ್ಯಾಸ್ ಇರುವಂಥದ್ದು ಯಾವುದು ಅಂತಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. It consists of 96.5. Cloud consists 96.5% of carbon dioxide. ಅದರಿಂದ ಇದು ಬ್ರೈಟೆಸ್ಟ್ ಇರುತ್ತೆ. ಮತ್ತೆ ಏನಂತಂದರೆ ಇದು ಕ್ಲೋಸೆಸ್ಟ್ ಪ್ಲಾನೆಟ್ ಟು ದ ಅರ್ತ್. ಇನ್ನೊಂದು ಕ್ಲೋಸೆಸ್ಟ್ ಪ್ಲಾನೆಟ್ ಟು ದ ಅರ್ತ್ ಅಂತಂದರೆ ಅದು ಶುಕ್ರ ಗ್ರಹನೇ ಆಗುತ್ತೆ, ವೇನಸ್. ಸೊ ಇದರ ಸರಿಯಾದ ಉತ್ತರ 3ನೇದು, ಶುಕ್ರ ಗ್ರಹ. 67ನೇ ಪ್ರಶ್ನೆ, ಅಲಿಪ್ತ ಚಳುವಳಿಯ ಮೊದಲ ಶೃಂಗವು ನಡೆದದ್ದು ಇಲ್ಲಿ. ದ ಫಸ್ಟ್ ಸಮಿಟ್ ಆಫ್ ನಾನ್ ಅಲೈನ್ ಮೂವ್ಮೆಂಟ್ ವಾಸ್ ಹೆಲ್ಡ್ ಅಟ್ ಅಂತ ಹಿಂಗಿದೆ. ಇದು ಅಲಿಪ್ತ ಚಳುವಳಿ ಅಂತಂದರೆ ನಾನ್ ಅಲೈನ್ ಮೂವ್ಮೆಂಟ್. ಇದು ಸ್ಥಾಪನೆಯಾಗಿದ್ದು 1961 ಅಂದರೆ 1961ರಲ್ಲಿ. ಇದು ಎಲ್ಲಿ ನಡೆದಿದ್ದು ಅಂತಂದರೆ ಬೆಲ್ಗ್ರೇಡ್. ಇದು ಮೊದಲು ಎಲ್ಲಿತ್ತಂದರೆ ಫಾರ್ಮರ್ ಯುಗೋಸ್ಲೋವಿಯಾನಲ್ಲಿ ಇತ್ತು. ನೌ ಇಟ್ಸ್ ಎ ಕ್ಯಾಪಿಟಲ್ ಆಫ್ ಸರ್ಬಿಯಾ. 68ನೇದು, ಭಾರತದ ಉದ್ದವಾದ ಅಣೆಕಟ್ಟನ್ನು ಕೇಳಲಾಗಿದೆ. ಭಾಕ್ರಾ. ನಾವು ಮೊದಲು ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡೋಣ, ಅಂದರೆ ಆಪ್ಷನ್ಸ್ ಕೊಟ್ಟಿರೋ ಬಗ್ಗೆ ಇನ್ಫಾರ್ಮೇಷನ್ ನೋಡೋಣ. ಭಾಕ್ರಾ ಇರೋದು ಸಟ್ಲೇಜ್ ರಿವರ್ ಮೇಲೆ. ಇದು ಎಲ್ಲಿದೆ? ಬಾರ್ಡರ್ HP ಮತ್ತು ಅಂದರೆ ಹಿಮಾಚಲ್ ಪ್ರದೇಶ್ ಮತ್ತು ಪಂಜಾಬ್ನ ಬಾರ್ಡರ್ನಲ್ಲಿ ಇರುವಂಥದ್ದು. ನಾಗಾರ್ಜುನ ಸಾಗರ ಡ್ಯಾಮ್ ಅಣೆಕಟ್ಟು, ಇದು ಕೃಷ್ಣಾ ರಿವರ್ ಮೇಲೆ ಆಂಧ್ರ ಪ್ರದೇಶದಲ್ಲಿ. ಹಿರಾಕುಡ್ ಡ್ಯಾಮ್ ಇರುವುದು ಮಹಾನದಿ ರಿವರ್ ಮೇಲೆ. ಆಮೇಲೆ ಇದು ಇರುವುದು ಒರಿಸ್ಸಾನಲ್ಲಿ. ಕೋಸಿ ಡ್ಯಾಮ್ ಇಟ್ಸ್ ಇನ್ ನೇಪಾಳ್ ಆ್ಯಂಡ್ ಇಟ್ಸ್ ಆನ್ ಸಪ್ತಕೋಶಿ ರಿವರ್. ಇಲ್ಲಿ ಕ್ವಶನ್, ಭಾರತದ ಉದ್ದವಾದ ಅಣೆಕಟ್ಟು. ಇದರ ಉತ್ತರ ಹಿರಾಕುಡ್ ಅಣೆಕಟ್ಟು, ಮಹಾನದಿ ರಿವರ್ ಮೇಲೆ ಒರಿಸ್ಸಾನಲ್ಲಿ ಬರುವಂಥದ್ದು. ಇವಾಗ ನೆಕ್ಸ್ಟ್ ಕ್ವಶನ್, ಪುರಾತನವಾದ ಸೇಂಟ್ ಥಾಮಸ್ ಚರ್ಚ್ ಈ ರಾಜ್ಯದಲ್ಲಿದೆ ಅಂತ ಇದೆ. ಇದರ ಸರಿಯಾದ ಉತ್ತರ 2ನೇದಾಗುತ್ತೆ, ಕೇರಳನಲ್ಲಿ. ಇದು ಕರೆಕ್ಟ್ ಇದರ ಉತ್ತರ. ಆಮೇಲೆ ನೆಕ್ಸ್ಟ್ ಕ್ವಶನ್, 70ನೇದು, ಮಾಂಟ್ರಿಯಲ್ ಒಪ್ಪಂದವು ಇದಕ್ಕೆ ಸಂಬಂಧಿಸಿದೆ. ಮಾಂಟ್ರಿಯಲ್ ರೆಕಾರ್ಡ್, ಆಮೇಲೆ ಕ್ಯೋಟೋ ಪ್ರೋಟೋಕಾಲ್ ರೆಕಾರ್ಡ್ ಅಂತ 2 ಇಂಪಾರ್ಟೆಂಟು ನಾವು ನೆನ್ಪಿಡಬೇಕಾಗಿದ್ದು. ಕ್ಯೋಟೋ ಪ್ರೋಟೋಕಾಲ್ ಅನ್ನೋದು ಇದು ಗ್ರೀನ್ ಹೌಸ್ ಗ್ಯಾಸ್ ಬಗ್ಗೆ ಇರುವಂಥದ್ದು. ಮಾಂಟ್ರಿಯಲ್ ರೆಕಾರ್ಡ್ ಇಟ್ಸ್ ರಿಲೇಟೆಡ್ ವಿತ್ ಓಝೋನ್ ಡಿಪ್ಲೇಷನ್. ಸೊ ಇದಕ್ಕೆ ಸರಿಯಾದ ಉತ್ತರ ಓಝೋನ್ ಸವಕಳಿ. 71ನೇ ಕ್ವಶನ್, ಮೈನ್ ಕ್ಯಾಂಪ್ ಪುಸ್ತಕವು ಇವರಿಂದ ಬರೆಯಲ್ಪಟ್ಟಿದೆ. ಇದರ ಸರಿಯಾದ ಉತ್ತರ ಅಡಾಲ್ಫ್ ಹಿಟ್ಲರ್. 72ನೇದು, ಮೊದಲ ಏಷ್ಯನ್ ಪಂದ್ಯಾವಳಿಗಳು ನಡೆದದ್ದು ಇಲ್ಲಿ. ಇದರ ಸರಿಯಾದ ಉತ್ತರ ನವದೆಹಲಿ, ನಮ್ಮ ಇಂಡಿಯಾದಲ್ಲೇ ನಡೆದಿರುವಂಥದ್ದು. ಸೊ ಇದರ ಉತ್ತರ 4ನೇ ಆಪ್ಷನ್ ಆಗುತ್ತೆ. 73ನೇದು, ಈ ಕೆಳಗಿನವರಲ್ಲಿ ಸಿತಾರ್ನೊಂದಿಗೆ ಸಂಬಂಧಿಸಿಲ್ಲದವರು ಯಾರೂ ಸಂಬಂಧಪಟ್ಟಿಲ್ಲ ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಉಸ್ತಾದ್ ಅಲ್ಲಾವುದ್ದೀನ್ ಖಾನ್. ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅಸೋಸಿಯೇಟೆಡ್ ವಿತ್ ಸಿತಾರ್. ಅಮೀರ್ ಖುಸ್ರೋ ಕೂಡ ಇದ್ದಾರೆ, ರವಿಶಂಕರ್ ಕೂಡ, ಆಮೇಲೆ ಅಮ್ಜದ್ ಅಲಿ ಖಾನ್ ಇವರು ಕೂಡ ಇದ್ದಾರೆ. ಸೊ ಇದರ ಸರಿಯಾದ ಉತ್ತರ ಉಸ್ತಾದ್ ಅಲಿವುದ್ದೀನ್ ಖಾನ್ ಕರೆಕ್ಟ್ ಆಗುತ್ತೆ. 74ನೇ ಪ್ರಶ್ನೆ, ಮಧ್ಯಪ್ರದೇಶದ ಉಚ್ಚ ನ್ಯಾಯಾಲಯದ ಪೀಠ ಇಲ್ಲಿದೆ. ಇದರ ಸರಿಯಾದ ಉತ್ತರ ಜಬಲ್ಪುರ್ನಲ್ಲಿ.
ನೆಕ್ಸ್ಟ್ ಕ್ವಶನ್, ಸರಿಯಾದುದನ್ನು ಹೊಂದಿಸಿ. ಇಲ್ಲಿ ರಾಜ್ಯಗಳು ಕೊಟ್ಟಿದ್ದಾರೆ ಮತ್ತು ಹಬ್ಬ ಉತ್ಸವಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ನೋಡೋಣ. ತಮಿಳಿನಲ್ಲಿ ಪೊಂಗಲ್, ತಮಿಳುನಾಡಿನಲ್ಲಿ ಪೊಂಗಲ್ ಆಚರಿಸಲಾಗುತ್ತೆ. ತಮಿಳು ಪೊಂಗಲ್. ಪಶ್ಚಿಮ ಬಂಗಾಳ ಸರ್ಹುಲ್, ಕೇರಳ ಓಣಂ, ಅಸ್ಸಾಂನಲ್ಲಿ ಭಾಗೇಲಿ ಬಿಹು. ಭಾಗೇಲಿ ಬಿಹು ಇದರ ಸರಿಯಾದ ಉತ್ತರ. ಈಗ ನೋಡಿ, ನಮ್ಗೆ ಗೊತ್ತಿರೋ ಪ್ರಕಾರ ಎ ತಮಿಳುನಾಡು 4 ಅಲ್ವಾ, ಕೇರಳ 2. ಸೊ A 4, C 2, A 4th one, 4th ಇಲ್ಲಿದೆ, ಮತ್ತು C2 ನೋಡಿ, A 4 ಇದು ಹೋಯ್ತು. ಆಮೇಲೆ C2 ಆಗಬೇಕು. C2 ಇಲ್ಲಿದೆ, ಆಮೇಲೆ C2 ಇಲ್ಲೂ ಕೂಡ ಇದೆ. ಆಮೇಲೆ ಇವಾಗ ಕೇರಳ, ಅಸ್ಸಾಂ ಬಿಹು, ಭಗೇಲಿ ಬಿಹು ಅಂತದೆ, ಅಂದರೆ ಡಿ ಫಸ್ಟ್ ಆಪ್ಷನ್ ಆಗಬೇಕು. ಡಿ ಫಸ್ಟ್ ಆಪ್ಷನ್ ಇಲ್ಲೂ ಇದೆ, ಇಲ್ಲೂ ಇದೆ. ಆಮೇಲೆ ವೆಸ್ಟ್ ಬೆಂಗಾಲ್ 3ನೇದು ಸರ್ಹುಲ್. ಇಲ್ಲಿ ಬಿ ಥರ್ಡ್ ಆಪ್ಷನ್ ಆಗಬೇಕು, ಇಲ್ಲಿರೋದು ಥರ್ಡ್ ಆಪ್ಷನ್. ಸೊ ಇದು ಕೂಡ ರಾಂಗ್ ಆಗುತ್ತೆ. ಇಲ್ಲಿ ಸರಿಯಾದ ಉತ್ತರ 2ನೇಯದು. ಇವಾಗ 76ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ವಾಯು ಕ್ಷಿಪಣಿಯ ಮಧ್ಯದ ವ್ಯಾಪ್ತಿಯಲ್ಲಿ ಬಹುಗುರಿಯ ಮೇಲ್ಮೆಯದು ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಮೀಡಿಯಂ ರೇಂಜ್ ಮಲ್ಟಿ ಟಾರ್ಗೆಟ್ ಸರ್ಫೇಸ್ ಟು ಏರ್ ಮಿಸೈಲ್? ಸರ್ಫೇಸ್ ಟು ಏರ್ ಮಿಸೈಲ್ ಯಾವುದಂತ ಕೇಳಿದ್ದಾರೆ. ಅದು ಮಲ್ಟಿ ಟಾರ್ಗೆಟೆಡ್, ಮೀಡಿಯಂ ರೇಂಜ್ ಮಲ್ಟಿ ಟಾರ್ಗೆಟೆಡ್ ಸರ್ಫೇಸ್ ಟು ಏರ್ ಮಿಸೈಲ್. ಇವಾಗ ಈ ಆಪ್ಷನ್ಸ್ಗಳು ಕೊಟ್ಟಿರೋ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡೋಣ. ತ್ರಿಶೂಲ್, ಇಟ್ ಈಸ್ ಆಲ್ಸೋ ಸರ್ಫೇಸ್ ಟು ಏರ್. ಆಮೇಲೆ ಪೃಥ್ವಿ, ಸರ್ಫೇಸ್ ಟು ಸರ್ಫೇಸ್. ಅಗ್ನಿ, ಸರ್ಫೇಸ್ ಟು ಸರ್ಫೇಸ್. ಆಕಾಶ್, ಏರ್ ಟು ಏರ್, ಆಕಾಶ ಕೂಡ ಸರ್ಫೇಸ್ ಟು ಏರ್ ಮಿಸೈಲ್ ಆಗುತ್ತೆ. ಆಮೇಲೆ ಇನ್ನೊಂದು ಅಸ್ತ್ರ ಅಂತ ಬರುತ್ತೆ, ದಟ್ ಈಸ್ ಒನ್ ಏರ್ ಟು ಏರ್ ಮಿಸೈಲ್. ಆಮೇಲೆ ಇಲ್ಲಿ ಕೇಳಿರೋದು ಯಾವುದು, ವಾಯು ಕ್ಷಿಪಣಿಯ ಮಧ್ಯಮ ವ್ಯಾಪ್ತಿಯ ಬಹುಗುರಿಯ ಮೇಲ್ಮೆಯದು ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ 4ನೇದಾಗುತ್ತೆ, ಆಕಾಶ್. ಅಂದರೆ ಸರ್ಫೇಸ್ ಟು ಏರ್ ಮಿಸೈಲ್ ಅನ್ನು ಇಲ್ಲಿ ಕೇಳಲಾಗಿದೆ. ತ್ರಿಶೂಲ್ ಕೂಡ ಸರ್ಫೇಸ್ ಟು ಏರ್ ಮಿಸೈಲ್, ಮತ್ತು ಆಕಾಶ್ ಕೂಡ ಸರ್ಫೇಸ್ ಟು ಏರ್ ಮಿಸೈಲ್. ಬಟ್ ಇಲ್ಲಿ ಇನ್ನೊಂದು ಕೇಳಿದ್ದಾರೆ, ಮೀಡಿಯಂ ರೇಂಜ್ ತಂದಿದ್ದಾರೆ, ಮೀಡಿಯಂ ರೇಂಜ್. ಸೊ ಇದಕ್ಕೆ ಆನ್ಸರ್ ಮೀಡಿಯಂ ರೇಂಜ್ ಆಕಾಶ್ ಇರೋದು. ಸೊ ಇದರ ಉತ್ತರ, ಸರಿಯಾದ ಉತ್ತರ ಆಕಾಶ್. 77ನೇದು. ಸವಲತ್ತುಹೀನ ಜನರಿಗಾಗಿ ಯಾವ ರಾಜ್ಯ ಸರ್ಕಾರವು ಅನ್ನಪೂರ್ಣ ರಸೋಯಿ ಯೋಜನೆಯನ್ನು ಅನುಷ್ಠಾನಗೊಳಿಸಿತು? ಇದರ ಸರಿಯಾದ ಉತ್ತರ ರಾಜಸ್ಥಾನ್. ಇದು ಕರೆಂಟ್ ಅಫೇರ್ಸ್ನಲ್ಲಿ ಇರುವಂತಹ ಕ್ವಶನು. ಆಮೇಲೆ 78th. 2016ನೇ ಸಾಲಿನಲ್ಲಿ ವಿಶ್ವದ ಅತ್ಯಂತ ಶಕ್ತಿಯುತ ಜನರ ಪಟ್ಟಿಯಲ್ಲಿ ಯಾವ ಅಂತಾರಾಷ್ಟ್ರೀಯ ಚೇತನವು ಅಗ್ರಸ್ಥಾನವನ್ನು ಗಳಿಸಿತು? ಇದರ ಸರಿಯಾದ ಉತ್ತರ 2ನೇಯದು, ಡೊನಾಲ್ಡ್ ಟ್ರಂಪ್. ಇದು ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್. 79th. 2016ನೇ ವರ್ಷದ ICC ಮಹಿಳಾ ತಂಡದಲ್ಲಿ ಯಾವ ಭಾರತೀಯ ಮಹಿಳಾ ಬ್ಯಾಟ್ಸ್ಮನ್ ಹೆಸರು ಗಳಿಸಿದರು? ಇದರ ಸರಿಯಾದ ಉತ್ತರ ಸ್ಮೃತಿ ಮಂದಾನ. ಅಗೇನ್ ಇಟ್ಸ್ ಆಲ್ಸೋ ಫ್ರಮ್ ಕರೆಂಟ್ ಅಫೇರ್. ದೆನ್ 80th ಕ್ವಶನ್. ಯುನಿಸೆಫ್ನ ನೂತನ ಜಾಗತಿಕ ಸದ್ಭಾವನಾ ರಾಯಭಾರಿಯಾಗಿ ಯಾವ ಬಾಲಿವುಡ್ ವ್ಯಕ್ತಿ ಆಯ್ಕೆಯಾಗಿದ್ದಾರೆ? ಇದರ ಸರಿಯಾದ ಉತ್ತರ, ಇದು ಕೂಡ ಇದರಲ್ಲಿ ಕೇಳುವಂಥದ್ದು, ಮೀನ್ಸ್ ಫ್ರಮ್ ಕರೆಂಟ್ ಅಫೇರ್ಸ್. ಇದರ ಸರಿಯಾದ ಉತ್ತರ ಪ್ರಿಯಾಂಕಾ ಚೋಪ್ರಾ, ಫಸ್ಟ್ ಆಪ್ಷನ್ ಆಗುತ್ತೆ. ಇನ್ 81st ಒನ್. ಮೊದಲನೇ ಪಂಚವಾರ್ಷಿಕ ಯೋಜನೆಯು ಯಾವ ಮಾದರಿಯನ್ನು ಅಳವಡಿಸಿಕೊಂಡಿತು? ಯಾವ ಮಾದರಿಯನ್ನು ಅಳವಡಿಸಿಕೊಂಡಿತು? ಯಾವುದು ಮೊದಲನೇದು ಕೇಳಿದ್ದಾರೆ. ಮೊದಲನೇದು ಯಾವುದು? ಹ್ಯಾರೋಲ್ಡ್ ಡೋಮರ್ ಮಾಡೆಲ್. ಮತ್ತು ಸೆಕೆಂಡ್ ಒನ್ ಮಹಾಲನೋಬಿಸ್ ಮಾಡೆಲ್ ಅಂತ ಇದೆ. ಅಂದರೆ ಇದು ಮೊದಲನೇದು ಕೇಳಿದ್ದಾರೆ. ಸೊ ಅದಕ್ಕೆ ಇದರ ಸರಿಯಾದ ಉತ್ತರ ಹ್ಯಾರೋಲ್ಡ್ ಡೋಮರ್ ಮಾದರಿ. ಇಲ್ಲಿ ಕೊಟ್ಟಿದ್ದಾರೆ ಮಹಾಲನೋಬಿಸ್, ಇದು ಮೊದಲನೇ ಪಂಚವಾರ್ಷಿಕ ಯೋಜನೆಯದ್ದು. ಆಮೇಲೆ 82nd ಒನ್.
ಪೂರ್ಣ ಉದ್ಯೋಗದ ಸಂದರ್ಭದಲ್ಲಿ ಈ ರೀತಿ ನಿರುದ್ಯೋಗವು ಉಂಟಾಗಬಹುದು. ಇದರ ಸರಿಯಾದ ಉತ್ತರ ಮಾರುವೇಷದ ನಿರುದ್ಯೋಗ ಮೀನ್ಸ್ ಡಿಸ್ಕ್ರೀಸ್ಡ್ ಅನ್ಎಂಪ್ಲಾಯ್ಮೆಂಟ್. ಇದು ಅಗ್ರಿಕಲ್ಚರ್ನಲ್ಲಿ ನಾವು ಬಹಳಷ್ಟು ಟೈಮ್ ಕಾಣುತ್ತೇವೆ, ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ. ದೆನ್ 83rd ಕ್ವಶನ್. ಮೊದಲ ಅಧಿಕೃತ ಕುಟುಂಬ ಯೋಜನೆ ಕಾರ್ಯಕ್ರಮವನ್ನು ಹೊಂದಿದ ದೇಶ. ಇದು ಇಂಡಿಯಾ, ಭಾರತ. 84th ಕ್ವಶನ್. ಪ್ರಥಮ ಬಾರಿಗೆ ಭಾರತದಲ್ಲಿ ಶಕ್ತಿ ಅಗತ್ಯಗಳ ಬಳಕೆಯನ್ನು ಬಡತನದ ಮಾಪಕವಾಗಿ ಬಳಸಿದ್ದು ಇವರಿಂದ. Means the use of energy requirements as a measure of poverty in India was made for the first time by ಆನ್ಸರ್ ದಂಡೇಕರ್ ಮತ್ತು ರಾತ್ ಆಗುತ್ತೆ. ಫಸ್ಟ್ ಇನ್ನೊಂದು ಏನಂತಂದರೆ ದಾದಾಬಾಯಿ ನವರೋಜಿ. ಹಿ ಮೇಡ್ ಅರ್ಲಿಯಸ್ಟ್ ಎಸ್ಟಿಮೇಷನ್ ಆಫ್ ಪೋವರ್ಟಿ ಥ್ರೂ ಹಿಸ್ ಬುಕ್ ಕಾರ್ಡ್ ಪೋವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಈ ಕ್ವಶನನ್ನು ತುಂಬ ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ. ಅಂದರೆ ಬುಕ್ ಕೊಟ್ಟು ಇದರ ಕರ್ತೃ ಯಾರು ಅಂತಂದು. ಸೊ ದಾದಾಬಾಯಿ ನವರೋಜಿ ಇವರ ಪುಸ್ತಕ ಪೋವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂದು. ಇವರು ಫಾರ್ ದ ಫಸ್ಟ್ ಟೈಮ್ ಅಂದರೆ ಇನ್ ಅರ್ಲಿಯರ್ ಟೈಮ್ ಹಿ ಎಸ್ಟಿಮೇಟೆಡ್ ಪೋವರ್ಟಿ. ದೆನ್ 85th ಕ್ವಶನ್. ಭಾರತೀಯ ಪೌರರ ಮೂಲಭೂತ ಹಕ್ಕುಗಳ ಮೇಲೆ ಯುಕ್ತ ನಿರ್ಬಂಧಗಳನ್ನು ವಿಧಿಸುವ ಅಧಿಕಾರ ಇವರಿಗಿದೆ. ದ ಪವರ್ ಟು ಇಂಪೋಸ್ ರೀಸನಬಲ್ ರಿಸ್ಟ್ರಿಕ್ಷನ್ ಆನ್ ದಿ ಫಂಡಮೆಂಟಲ್ ರೈಟ್ಸ್ ಆಫ್ ದ ಇಂಡಿಯನ್ ಸಿಟಿಜನ್ಸ್ ರೆಸ್ಟ್ ವಿತ್ ಅಂತ ಕೇಳಿದ್ದಾರೆ. ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಇವಿರೋದು ಪಾರ್ಟ್ 3ಯಲ್ಲಿ ಮೆನ್ಷನ್ ಆಗಿದೆ. ಮತ್ತು ಇದರ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಸಂಸತ್ತು ಆಗುತ್ತೆ. ಫಂಡಮೆಂಟಲ್ ರೈಟ್ಸ್ನ ಇದು ನಮ್ಮ ಇಂಡಿಯಾ ಅಡಾಪ್ಟ್ ಮಾಡ್ಕೊಂಡಿದ್ದು ಫ್ರಮ್ USA ದಿಂದ, ಬಿಲ್ ಆಫ್ ರೈಟ್ಸ್ ದಿಂದ. ಓಕೆ, ರೈಟ್. ದೆನ್ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕಂದ್ರೆ ರಾಷ್ಟ್ರಾಧ್ಯಕ್ಷರ ಬಗ್ಗೆ. ರಾಷ್ಟ್ರಾಧ್ಯಕ್ಷರು ಪ್ರೆಸಿಡೆಂಟ್ ಈಸ್ ಅ ಫಸ್ಟ್ head of the state and he is the head of the state and nominal head of the state and he is the first citizen of India. Nominal head of the state ಮತ್ತು ರಿಯಲ್ ಹೆಡ್ ಆಫ್ ದ ಸ್ಟೇಟ್ ಯಾರಾಗ್ತಾರೆ ಅಂದರೆ ರಿಯಲ್ ಹೆಡ್ ಆಫ್ ದ ಸ್ಟೇಟ್ ಇದು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ನಾಮಿನಲ್ ಹೆಡ್ಡು ಪ್ರೆಸಿಡೆಂಟ್ ಆಗಿರ್ತಾರೆ. ಆ್ಯಂಡ್ ಹಿ ಈಸ್ ಅ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ. ಮತ್ತು ಸೆಕೆಂಡ್ ಸಿಟಿಜನ್ ಯಾರು? ಹಿ ಈಸ್ ಅ ವೈಸ್ ಪ್ರೆಸಿಡೆಂಟ್. ಇದರ ಸರಿಯಾದ ಉತ್ತರ ಸಂಸತ್ ಆಗುತ್ತೆ. ದೆನ್ 86th ಕ್ವಶನ್. ಜೀವನದ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ 21 ಪರಿಚ್ಛೇದ ವ್ಯಾಪ್ತಿಯ ಇದನ್ನೊಳಗೊಳ್ಳುತ್ತದೆ ಅಂತ ಇದೆ. ಬೋನಸ್ ಹಕ್ಕು ಆಗೋದಿಲ್ಲ. ಉತ್ತಮ ಆರೋಗ್ಯದ ಹಕ್ಕು ಇದು ಕೂಡ ಆಗೋದಿಲ್ಲ. ಇದು ಆಗುತ್ತೆ ಉತ್ತಮ ಆರೋಗ್ಯದ ಅಂದರೆ ಇಟ್ಸ್ ನಿಯರ್ ಬೈ ಒನ್. ಉತ್ತಮ ಆರೋಗ್ಯದ ಹಕ್ಕು ಆಗುತ್ತೆ. ವಸ್ತಿ ಇದು ಆಗೋದಿಲ್ಲ. ಆಮೇಲೆ ಕೆಲಸದ ಹಕ್ಕು ಇದು ಕೂಡ ಆಗೋದಿಲ್ಲ. ಸೊ ಇಟ್ಸ್ ಆನ್ಸರ್ ಈಸ್ ಸೆಕೆಂಡ್ ಒನ್, ಉತ್ತಮ ಆರೋಗ್ಯದ ಹಕ್ಕು, ರೈಟ್ ಟು ಗುಡ್ ಹೆಲ್ತ್. ನೋಡಿ ಫ್ರೆಂಡ್ಸ್, ಆರ್ಟಿಕಲ್ 21 ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಆಮೇಲೆ ಇದನ್ನು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಆರ್ಟಿಕಲ್ 21 ಯಾವುದೇ ಎಕ್ಸಾಮ್ ಹೋಗ್ತಾರ್ರಿ, ನೀವು ಫಸ್ಟು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಚೆನ್ನಾಗಿ ಓದ್ಕೊಂಡು ಹೋಗಿ. ಅದರಲ್ಲಿ ಮೇನ್ ಫೋಕಸ್ ಮಾಡಬೇಕಾಗಿರೋದು ಅಂದರೆ ಆರ್ಟಿಕಲ್ 21 ಬಗ್ಗೆ. ಯಾಕಂದರೆ ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಆರ್ಟಿಕಲ್ 21 ಬಗ್ಗೆ ತುಂಬ ಕ್ವಶನ್ಸ್ಗಳನ್ನು ಕೇಳಲಾಗುತ್ತಿದೆ. ಇನ್ನೊಂದು ಆರ್ಟಿಕಲ್ 32 ಬಗ್ಗೆನೂ ಓದ್ಕೊಂಡು ಹೋಗಬೇಕು. ಇಟ್ಸ್ ಅ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಯಾರು ಹೇಳಿದ್ದಾರೆ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದಾರೆ. ಇದರ ಇಂಪಾರ್ಟೆಂಟ್ ಏನಂತಂದು ನೀವು ನೋಡಿಕೊಂಡು ನೀವು ನಿಮ್ಮ ಬುಕ್ಗಳಲ್ಲಿ ನೋಡಿಕೊಂಡು ಈ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬಹುದು. ಆರ್ಟಿಕಲ್ 32 ರಿಲೇಟೆಡ್ ಟು ವಿಚ್ ಒನ್ ಅಂತಂದು. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ 87th ಒನ್. ಮೂಲ ಸಂವಿಧಾನವು ಮೂಲಭೂತ ಕರ್ತವ್ಯಗಳನ್ನು 7 ಪ್ರವರ್ಗಗಳನ್ನಾಗಿ ವರ್ಗೀಕರಿಸಿತು. ಆದರೆ ಈಗ ಇರುವುದು ಕೇವಲ ಎಷ್ಟು? ನೋಡಿ, ಮೊದಲು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಮೊದಲು ಇರೋದು ಅಂದರೆ
ಇದು ಕ್ವಶನ್ ಇಂಗ್ಲೀಷ್ನಲ್ಲೂ ಹೇಳ್ತೀನಿ ನಿಮಗೆ. ದ ಒರಿಜಿನಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಾಸಿಫೈಡ್ ದಿ ಫಂಡಮೆಂಟಲ್ ರೈಟ್ಸ್ ಇಂಟು 7 categories ಬಟ್ ನೌ ದೇರ್ ಆರ್ ಒನ್ಲಿ. ಮೊದಲು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ರೈಟ್ಸ್ 7 ಥರದ್ದು ಇದ್ದವು, 7 ಕ್ಯಾಟಗರೀಸ್ನಲ್ಲಿ ಇದ್ದವು. ಆದರೆ ಇದನ್ನು ಆರ್ಟಿಕಲ್ 30 ಆದರೆ ಇವಾಗ ಆರ್ಟಿಕಲ್ 31 ಇದೆ ಅಲ್ವಾ, ಇದನ್ನು ರಿಮೂವ್ ಮಾಡಿ ಆರ್ಟಿಕಲ್ 300A ನಲ್ಲಿ ಇಳಿಸಲಾಗಿದೆ. ಆವಾಗ ಇದು ಫಂಡಮೆಂಟಲ್ ರೈಟ್ ಆಗಿದ್ದು ಇವಾಗ ಓನ್ಲಿ ಲೀಗಲ್ ರೈಟ್ ಆಗುತ್ತೆ. ಇದು ಫಂಡಮೆಂಟಲ್ ರೈಟ್ ಮತ್ತು ಲೀಗಲ್ ರೈಟ್ ಮಧ್ಯೆ ಡಿಫ್ರೆನ್ಸ್ ಏನಂತಂದರೆ, ಫಂಡಮೆಂಟಲ್ ರೈಟು ಇಫ್ ಎನಿವನ್ ವಯೋಲೇಟ್ಸ್ ದಿ ಫಂಡಮೆಂಟಲ್ ರೈಟ್ಸ್ ದೆನ್ ವಿ ಕ್ಯಾನ್ ಗೋ ಡೈರೆಕ್ಟ್ಲಿ ಟು ದ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್. ಇಫ್ ಓನ್ಲಿ ಲೀಗಲ್ ರೈಟ್ ಆಗಿತ್ತಂದರೆ ಹಾಗೆ ಹೋಗಕ್ಕೆ ಬರೋದಿಲ್ಲ. ಸೊ ಫಂಡಮೆಂಟಲ್ ರೈಟ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಒನ್. ಆರ್ಟಿಕಲ್ 32. ಸೊ ಆರ್ಟಿಕಲ್ 32 ಕೂಡ ಇದೇ ಹೇಳುತ್ತೆ, ಇಫ್ ದೇರ್ ಈಸ್ ಅ ವಯೋಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ದೆನ್ ವಿ ಕ್ಯಾನ್ ಗೋ ಡೈರೆಕ್ಟ್ಲಿ ಟು ದಿ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್. ಇವಾಗ ನೋಡಿ, ಮೊದಲು 7 ಆಗಿದ್ದವು, ಇವಾಗ ಕೇವಲ 6 ಆಗಿದ್ದಾವೆ. ಬಿಕಾಸ್ ಆರ್ಟಿಕಲ್ 31 ಅಂದರೆ ರೈಟ್ ಟು ಪ್ರಾಪರ್ಟಿ, ಇದು ಶಿಫ್ಟ್ ಮಾಡಲಾಗಿದೆ ಫ್ರಮ್ ಫಂಡಮೆಂಟಲ್ ರೈಟ್ಸ್ ಟು ಲೀಗಲ್ ರೈಟ್ ಆಗಿ. ಸೊ ಇವಾಗ ಒಂದು ಹೋಯ್ತಲ್ಲೋ, ಸೊ 7 ಇದ್ದಿದ್ದು ಇವಾಗ 6 ಆಯಿತು. ಸೊ ಇದರ ಸರಿಯಾದ ಉತ್ತರ ಇದು 6 ಪ್ರವರ್ಗಗಳು. ದೆನ್ 88th ಆಪ್ಷನ್, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಸಬಲೀಕರಣಕ್ಕಾಗಿ ಕೆಳಗಿನವುಗಳಲ್ಲಿ ಯಾವ ನ್ಯಾಯಾಲಯದತ್ತ ಪೌರರು ಸಾಗಬೇಕಾಗುತ್ತದೆ? ಇದರ ಸರಿಯಾದ ಉತ್ತರ, ಮೊದಲು ಕ್ವಶನ್ ನೋಡೋಣ ಇನ್ನೊಂದ್ಸಲ ಇಂಗ್ಲೀಷ್ನಲ್ಲಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕೋರ್ಟ್ಸ್ ಕ್ಯಾನ್ ಸಿಟಿಜನ್ ಮೂವ್ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸಿ DPSPs? ಅಂದರೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು, ಇದನ್ನು ನಾವು DPSPs ಅಂತಂತೀವಿ. ಫಾರ್ ದಿ ಎನ್ಫೋರ್ಸ್ಮೆಂಟ್ ಆಫ್ ದೀಸ್ DPSPs ಎಲ್ಲಿಯೂ ಹೋಗೋಕ್ಕಾಗೋದಿಲ್ಲ, ಮೇಲಿನ ಯಾವುದೂ ಅಲ್ಲ. ಫಂಡಮೆಂಟಲ್ ರೈಟ್ಸ್ ಮತ್ತು DPSPಸ್ಗೂ ಇರುವುದು ಮೇನ್ ಡಿಫ್ರೆನ್ಸ್ ಇದೇ ಆಗುತ್ತೆ. ಇಲ್ಲಿ ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಆದವು ಅಂದರೆ citizen can move for the enforcement of the fundamental rights to the court, but not if directive principles not enforced, then there is no right to citizen to go to the courts for its enforcement ಅಂತ ಅನ್ಬೋದು. ಸೊ ಇದರ ಸರಿಯಾದ ಉತ್ತರ 4ನೇದು, ಮೇಲಿನ ಯಾವುದೂ ಅಲ್ಲ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೋದಾಗೋದಿಲ್ಲ, ಉಚ್ಚ ನ್ಯಾಯಾಲಯಕ್ಕೂ ಇಲ್ಲ, ಎರಡೂ ಅಂತೂ ಇಲ್ಲಿ ನೋಡಿದ ಪ್ರಕಾರ ಎರಡೂ ಇಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಮೇಲಿನ ಯಾವುದೂ ಅಲ್ಲ. ಇಫ್ ಇನ್ನೊಂದು ಹೇಳ್ಬೇಕಂದ್ರೆ, ಫಂಡಮೆಂಟಲ್ ರೈಟ್ಸ್ ವಯೋಲೇಷನ್ ಆದವು ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು, ಇದು ಆರ್ಟಿಕಲ್ 32 ಪ್ರಕಾರ. ಆಮೇಲೆ ಉಚ್ಚ ನ್ಯಾಯಾಲಯಗಳಿಗೆ ಅಂದರೆ ಹೈಕೋರ್ಟ್ಸ್ಗಳಿಗೂ ಹೋಗ್ಬೋದು, ಇಟ್ಸ್ ಅಂಡರ್ ಆರ್ಟಿಕಲ್ 226. ನೆಕ್ಸ್ಟ್ ಕ್ವಶನ್ 89th one. ಈ ಕೆಳಗಿನವರಲ್ಲಿ ಅನುಕ್ರಮವಾಗಿ 2 ಅವಧಿಗಳು ಕಾರ್ಯನಿರ್ವಹಿಸಿದ ಅಧ್ಯಕ್ಷರು ಯಾರು? ಇದರ ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಮತ್ತು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಇವರು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇದರ ಸರಿಯಾದ ಉತ್ತರ ಎ ಆಗುತ್ತೆ. ದೆನ್ 90th ಕ್ವಶನ್, ಕಾನೂನುಬದ್ಧವಾಗಿ ಯುದ್ಧ ಘೋಷಣೆ ಅಥವಾ ಶಾಂತಿ ನಿರ್ಣಯವನ್ನು ಘೋಷಿಸಲು ಯಾರು ಸಮಕ್ಷರು? ವಿಚ್ ಒನ್ ಆಫ್ ದ ಫಾಲೋವಿಂಗ್ who is a legal competent to declare war or conclude a peace? ಇದು ಇಂಥ ಅಧಿಕಾರ ಇರುವುದು, ಪವರ್ ಇರುವುದು ಅದು ಪ್ರೆಸಿಡೆಂಟ್ ಹತ್ರ, ಅಧ್ಯಕ್ಷರು. ಈಗ ವಾರ್ ಡಿಕ್ಲೇರ್ ಮಾಡ್ತಾರೆ. ವಾರ್ ಡಿಕ್ಲೇರ್ ಮಾಡೋದು ನ್ಯಾಷನಲ್ ಎಮರ್ಜೆನ್ಸಿ ಅಂಡರ್ನಲ್ಲಿ. ಇದು ಇಟ್ಸ್ ಮೆನ್ಷನ್ ಇನ್ ಆರ್ಟಿಕಲ್ 352ನಲ್ಲಿ. ನ್ಯಾಷನಲ್ ಎಮರ್ಜೆನ್ಸಿ ಮತ್ತು ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ಆರ್ ಪ್ರೆಸಿಡೆನ್ಷಿಯಲ್ ಎಮರ್ಜೆನ್ಸಿ ಹಾಗೂ ಇನ್ನೊಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ ಇರುತ್ತೆ. ಇವೆಲ್ಲವೂ ಡಿಕ್ಲೇರ್ ಮಾಡುವಂಥ ಪವರ್ ಇರೋದು ಪ್ರೆಸಿಡೆಂಟಿನ ಹತ್ತಿರ. ಇದು ನ್ಯಾಷನಲ್ ಎಮರ್ಜೆನ್ಸಿ ಬರೋದು ಆರ್ಟಿಕಲ್ 352 ಮತ್ತು ಪ್ರೆಸಿಡೆನ್ಷಿಯಲ್ ಎಮರ್ಜೆನ್ಸಿ ಇರೋದು 356ನಲ್ಲಿ ಮತ್ತು ಇದು ಫೈನಾನ್ಷಿಯಲ್ ಎಮರ್ಜೆನ್ಸಿ ಬರೋದು ಆರ್ಟಿಕಲ್ 360ನಲ್ಲಿ.
ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಹಣಕಾಸಿನ ಮಸೂದೆ ಇವರಿಂದ ದೃಢೀಕರಿಸಲ್ಪಡುತ್ತದೆ. ಇನ್ ಇಂಡಿಯಾ ಮನಿ ಬಿಲ್ ಈಸ್ ಸರ್ಟಿಫೈಡ್ ಬೈ, ನೋಡಿ ಮನಿ ಬಿಲ್ it is defined by the article 1110 in our constitution. ಅದಕ್ಕೆ ಮತ್ತೆ ಇದನ್ನು ಫಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಮನಿ ಬಿಲ್ ಅಂತಂದರೆ ಮನಿ ಬಿಲ್, ಇದು ಮನಿ ಬಿಲ್ ಅನ್ನು ಮೊದಲು ಲೋಕಸಭೆಯಲ್ಲಿ ಮಾತ್ರ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಹಾಗೂ ಇದನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂದರೆ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ರೆಸಿಡೆಂಟ್ನ ಅನುಮತಿ ಕೂಡ ಬೇಕಾಗುತ್ತೆ. ಆಮೇಲೆ ಭಾರತದ ಹಣಕಾಸಿನ ಮಸೂದೆಯನ್ನು ಇವರಿಂದ ದೃಢೀಕರಿಸಲ್ಪಡುತ್ತದೆ. ಇದರ ಸರಿಯಾದ ಉತ್ತರ ಸ್ಪೀಕರ್, ಸಭಾಪತಿ ಆಗುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಸೆಕೆಂಡ್, ಉಪಾಧ್ಯಕ್ಷರ ಅಧಿಕಾರಾವಧಿಯು, ದ ಟೆನ್ಯೂರ್ ಆಫ್ ದ ವೈಸ್ ಪ್ರೆಸಿಡೆಂಟ್ ಈಸ್ 5 years. 5 years ಅಂದರೆ 5 ವರ್ಷಗಳು. ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ನಿಜವಾಗಿದೆ? ನಿಜ. ಇದನ್ನು ನೋಡೋಣ. ಇದರ ಸರಿಯಾದ ಉತ್ತರ ಏನಾಗುತ್ತಂದು, ಇಟ್ ಈಸ್ ಅಂದರೆ ಏನು ಕೇಳಿದ್ದಾರೆ ಇಲ್ಲಿ, ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಹೇಳಿಕೆ ನಿಜ ಅಂದರೆ ಕರೆಕ್ಟ್ ಯಾವುದು ಅಂತ ಕೇಳಿದೆ. ಇಟ್ ಈಸ್ ಅ ಕಮರ್ಷಿಯಲ್ ಬ್ಯಾಂಕ್ ಅಲ್ವಾ? ಅಲ್ಲ, ಇದು ರಾಂಗ್ ಆಗುತ್ತೆ. ಆ್ಯಂಡ್ ಇದು ವಿಶ್ವಸಂಸ್ಥೆಯಿಂದ ಪ್ರಾಯೋಜಿಸಲ್ಪಟ್ಟಿದೆ. ಇಟ್ ವಾಸ್ ಸ್ಪಾನ್ಸರ್ಡ್ ಬೈ USA, ನಾಟ್ UN. UN ನೋ, ಇಟ್ಸ್ ನಾಟ್ ಸ್ಪಾನ್ಸರ್ಡ್ ಬೈ UN. ದೆನ್ ಇಟ್ ಈಸ್ ಅ ಸಬ್ಸಿಡಿಯರಿ ಆಫ್ ವರ್ಲ್ಡ್ ಬ್ಯಾಂಕ್, ಮೀನ್ಸ್ ವಿಶ್ವ ಬ್ಯಾಂಕಿನ ಅಧೀನ ಅಥವಾ ಸಹಾಯಕ ಅಂತ ಇದೆ. ಇದು ಮೋಸ್ಟ್ ಪ್ರೊಬಬ್ಲಿ ಆನ್ಸರ್ ಆಗ್ಬೋದು. ಫೋರ್ತ್ ಒನ್ ಕೊಟ್ಟಿದ್ದಾರೆ ನೋಡೋಣ. ಇದು ಗೃಹ ಯೋಜನೆಗಳಿಗೆ ಮಾತ್ರ ಸಾಲ ನೀಡುತ್ತದೆ, ಹಂಗೇನೂ ಇಲ್ಲ. ಸೊ ಇದು ಕೂಡ ರಾಂಗ್ ಆಗುತ್ತೆ. ನಾವು ನೋಡಿದ್ರ ಪ್ರಕಾರ ವಿಶ್ವ ಬ್ಯಾಂಕಿನ ಅಧೀನ ಅಥವಾ ಸಹಾಯಕ ಅಂತ ಇತ್ತು. ಸೊ ಇದರ ರೈಟ್ ಆಪ್ಷನ್ ಥರ್ಡ್ ಆಗುತ್ತೆ. ಇಟ್ ಈಸ್ ಅ ಸಬ್ಸಿಡಿಯರಿ ಆಫ್ ದ ವರ್ಲ್ಡ್ ಬ್ಯಾಂಕ್. ದೆನ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನ್, ಟ್ರಿಪ್ಸ್ ವ್ಯಾಪಾರ ಸಂಬಂಧಿ ಬೌದ್ಧಿಕ ಆಸ್ತಿ ಹಕ್ಕುಗಳು ಮತ್ತು ಟ್ರಿಮ್ಸ್ ವ್ಯಾಪಾರ ಸಂಬಂಧಿ ಹೂಡಿಕೆ ಕ್ರಮಗಳು ಇದಕ್ಕೆ ಸಂಬಂಧಿಸಿದು. ಇದರ ಸರಿಯಾದ ಉತ್ತರ ಡಂಕೆಲ್ ಪ್ರಸ್ತಾವ. ಇದು ಸರಿಯಾದ ಉತ್ತರ ಆಗುತ್ತೆ, ಡಂಕೆಲ್ ಪ್ರಪೋಸಲ್. ದೆನ್ ನೆಕ್ಸ್ಟ್ ಕ್ವಶನ್, ಸಂಯುಕ್ತ ಸಂಸ್ಥಾನಗಳ ಡೆಟ್ರಾಯಿಟ್ ಪ್ರದೇಶವು ಇದಕ್ಕಾಗಿ ಪ್ರಸಿದ್ಧವಾಗಿದೆ. ಇದರ ಸರಿಯಾದ ಉತ್ತರ ಮೋಟಾರು ವಾಹನಗಳು, ಥರ್ಡ್ ಆಪ್ಷನ್. 96th ಒನ್, ರಾಷ್ಟ್ರಾಧ್ಯಕ್ಷರು ಮಾಡುವ ತುರ್ತು ಪರಿಸ್ಥಿತಿ 3 ವಿಧಗಳ ಘೋಷಣೆಯಲ್ಲಿ ಸಂಸತ್ತಿನ ಪ್ರತಿಯೊಂದು ಸದನ ಮುಂದೆಯೂ ಅನುಮೋದನೆಗಾಗಿ ಇಡತಕ್ಕದ್ದು. 1 ತಿಂಗಳು, 1 ತಿಂಗಳ ಒಳಗಾಗಿ, 2 ತಿಂಗಳ ಒಳಗಾಗಿ, 6 ತಿಂಗಳ ಒಳಗಾಗಿ, ಮತ್ತು ಏನು ಕೊಟ್ಟಿದ್ದಾರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಪ್ರಕರಣದಲ್ಲಿ 1 ತಿಂಗಳೊಳಗಾಗಿ ಮತ್ತು ಸಂವಿಧಾನಾತ್ಮಕ ಯಂತ್ರದ ವಿಫಲತೆ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿಗಳ ಸಂದರ್ಭಗಳಲ್ಲಿ 2 ತಿಂಗಳುಗಳ ಒಳಗಾಗಿ. ಅಂದರೆ ರಾಷ್ಟ್ರೀಯ ಪರಿಸ್ಥಿತಿ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ಇರುತ್ತಲ್ಲ, ಆ ಪರಿಸ್ಥಿತಿ ಪ್ರಕರಣದಲ್ಲಿ 1 ತಿಂಗಳ ಒಳಗಾಗಿ ಮತ್ತು ಸಂವಿಧಾನಿಕ ಯಂತ್ರದ ವಿಫಲತೆ ಮೀನ್ಸ್ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ಮತ್ತು ಹಣಕಾಸು ಅಂದರೆ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಕಾನ್ಸ್ಟಿಟ್ಯೂಷನಲ್ಗೆ ಏನಂತಾರೆ, ಇನ್ನೊಂದು ಪ್ರೆಸಿಡೆನ್ಷಿಯಲ್ ರೂಲ್ ಕೂಡ ಅಂತಾರೆ. ಇವುಗಳ ಸಂದರ್ಭದಲ್ಲಿ ಪರಿಸ್ಥಿತಿಗಳ ಸಂದರ್ಭಗಳಲ್ಲಿ 2 ತಿಂಗಳ ಒಳಗಾಗಿ ಅಂತ ಇಲ್ಲಿ ಆಪ್ಷನ್ಸ್ಗಳು ಕೊಡಲಾಗಿದೆ. ಇದರ ಸರಿಯಾದ ಉತ್ತರ ಇದು 4ನೇದೇ ಆಗುತ್ತೆ. ಇದೇ ಸರಿಯಾದ ಉತ್ತರ. ನೋಡಿ, ನಾನು ಹೇಳಿದ ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಎಮರ್ಜೆನ್ಸಿಗಳು 3 ಪ್ರಕಾರ: ನ್ಯಾಷನಲ್ ಎಮರ್ಜೆನ್ಸಿ, ಪ್ರೆಸಿಡೆನ್ಷಿಯಲ್ ರೂಲ್ ಆರ್ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ, ಹಾಗೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ 3 ಇರ್ತವೆ. ನ್ಯಾಷನಲ್, ಪ್ರೆಸಿಡೆನ್ಷಿಯಲ್, ಫೈನಾನ್ಷಿಯಲ್. ಇದು ಇಟ್ಸ್ ಮೆನ್ಷನ್ ಇನ್ ಆರ್ಟಿಕಲ್ 352, 356 ಆ್ಯಂಡ್ 360. ಇಲ್ಲಿ ಏನಂತಂದರೆ ಇಲ್ಲಿ ಅಪ್ರೂವಲ್ ಬೇಕಾಗುತ್ತೆ ಪಾರ್ಲಿಮೆಂಟ್ದಿಂದ.
ಇದು 1 ತಿಂಗಳ ಒಳಗಾಗಿಗಳೇ ತಗೋಬೇಕು. ಆಮೇಲೆ ಇದರಲ್ಲಿ 2 ತಿಂಗಳ ಒಳಗೇನೆ ತಗೋಬೇಕಾಗುತ್ತೆ ಅಪ್ರೂವಲ್ ಫ್ರಮ್ ಪಾರ್ಲಿಮೆಂಟಿನಿಂದ. 97th ಗುಲ್ಬರ್ಗಾ ಕೋಟೆಯನ್ನು ಮೊದಲು ಕಟ್ಟಿಸಿದ ಹಿಂದೂ ದೊರೆ ಯಾರು ಅಂತಂದು. ಇದರ ಸರಿಯಾದ ಉತ್ತರ ರಾಜ ಗುಲ್ಶನ್. ಫಸ್ಟ್ ಆಪ್ಷನ್ ಇಸ್ ಆನ್ಸರ್. ದೆನ್ 98th one ಪ್ರಸಿದ್ಧ ಪುಸ್ತಕವಾದ ಇಸ್ಮಾಉಲ್ ಇಸ್ರಾರ್ ಈ ಕೆಳಗಿನವುಗಳ ಮೇಲೆ ಮಾತ್ರ ಅಧಿಕಾರ ಹೊಂದಿದೆ. ಇದರ ಸರಿಯಾದ ಉತ್ತರ ಕುರಾನ್ ಆಗುತ್ತೆ. 99th ಭಾರತದ ರಿಸರ್ವ್ ಬ್ಯಾಂಕ್ ವಿನಿಮಯ ಪತ್ರದ ಸೋಡಿ ಮಾಡುವುದನ್ನು ಹೀಗೆನ್ನಲಾಗುತ್ತದೆ. ದ ರೇಟ್ ಅಟ್ ವಿಚ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿಸ್ಕೌಂಟ್ಸ್ ಬಿಲ್ ಆಫ್ ಎಕ್ಸ್ಚೇಂಜ್ ಇಸ್ ನೋನ್ ಆಸ್. ಇವಾಗ ನೋಡೋಣ. ಇದರ ಉತ್ತರ ನೋಡೋಕ್ಕಿಂತ ಮೊದಲೇ ಸ್ವಲ್ಪ ಇವುಗಳ ಬಗ್ಗೆ ಎಕ್ಸ್ಪ್ಲನೇಷನ್ ನೋಡೋಣ. ಆಪ್ಷನ್ಸ್ಗಳ ಬಗ್ಗೆ. ಬ್ಯಾಂಕ್ ರೇಟ್, ಬ್ಯಾಂಕ್ ದರಕ್ಕೆ ಏನಂತಾರೆ? ಬ್ಯಾಂಕ್ ರೇಟ್ ಅಂತಾರೆ. ಇಟ್ ಈಸ್ ಅ ಇಂಟ್ರೆಸ್ಟ್ ರೇಟ್ ಅಟ್ ವಿಚ್ RBI, ಇದು RBI ಇರುತ್ತಲ್ಲ, ಆಮೇಲೆ ಬ್ಯಾಂಕುಗಳು. ಇಂಟ್ರೆಸ್ಟ್ ರೇಟ್ ಅಟ್ ವಿಚ್ RBI ಲೆಂಡ್ ಮನಿ ಟು ಡೊಮೆಸ್ಟಿಕ್ ಬ್ಯಾಂಕ್ಸ್. ಈಗ ಇವು ಡೊಮೆಸ್ಟಿಕ್ ಬ್ಯಾಂಕ್ಸ್ಗಳು ಲೋನ್ ತಗೊಂಡಿರ್ತವೆ. ಸೊ RBI ಸೆಟ್ಸ್ ಸಮ್ ಇಂಟ್ರೆಸ್ಟ್, ಅದಕ್ಕೆ ನಾವು ಬ್ಯಾಂಕ್ ರೇಟ್ ಅಂತೀವಿ. CRR ಅಂತಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಈಗ ಬ್ಯಾಂಕ್ಗಳು RBI ಹತ್ರ ಮೀನ್ಸ್ ಏನಂತಂದರೆ ಪರ್ಸೆಂಟೇಜ್ ಆಫ್ ದಿ ಅಮೌಂಟ್ ವಿಚ್ ಹ್ಯಾಸ್ ಟು ಬಿ ಕೆಪ್ಟ್ ಬೈ ದಿ ಬ್ಯಾಂಕ್ ವಿತ್ RBI ಕಡೆ ಇಡಬೇಕಾಗುತ್ತೆ. ಆ್ಯಂಡ್ ಇಟ್ ಇಸ್ ಆಲ್ಸೋ ಇನ್ ದಿ ಕ್ಯಾಶ್ ಫಾರ್ಮ್. ಇದರ ಮೇಲೆ ಯಾವ ಇಂಟ್ರೆಸ್ಟ್ ಅದು RBI ಬ್ಯಾಂಕ್ಗಳಿಗೆ ಕೊಡುವುದಿಲ್ಲ. ಇದು CRR ಆಯಿತು. ಇವಾಗ ರೆಪೋ ದರ, ರಿವರ್ಸ್ ರೆಪೋ ದರ ಅಂದರೆ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್. ಇಲ್ಲಿ ಬ್ಯಾಂಕ್ಗಳು ಸಾಲವನ್ನು ತಗೊಂಡಿರ್ತವೆ. RBI ಇಟ್ ಹ್ಯಾಸ್ ಟು ಕೀಪ್ ಸಮ್ ಇಂಟ್ರೆಸ್ಟ್, ಅದು ಕೂಡ ರೆಪೋ ದರನೇ ಆಗುತ್ತೆ. ರೆಪೋ ದರ ಆದರೆ ಇದು ಲಾಂಗ್ ಟರ್ಮ್ ಟೈಮ್ನಲ್ಲಿ ಇರುತ್ತೆ. ಲಾಂಗ್ ಟರ್ಮ್ಗೋಸ್ಕರ ತಗೊಳ್ಳುವಂಥದ್ದು ಲೋನು ಬೈ ಬ್ಯಾಂಕ್ಸ್. ಆಮೇಲೆ ಇದು ವ್ಯತಿರಿಕ್ತ ರೆಪೋ ದರ ಅಂತಂದರೆ RBI ಬ್ಯಾಂಕ್ಗಳಿಂದ ತಗೊಂಡಿರುವಂತಹ ಲೋನು, ಅದರ ಮೇಲೆ ಇಂಟ್ರೆಸ್ಟ್ ರೇಟು, ಅದು ವ್ಯತಿರಿಕ್ತ ರೆಪೋ ದರ ಆಗುತ್ತೆ. ಭಾರತದ ರಿಸರ್ವ್ ಬ್ಯಾಂಕ್ ವಿನಿಮಯ ಪತ್ರದ ಸೋಡಿ ಮಾಡುವುದನ್ನು ಹೀಗೆನ್ನಲಾಗುತ್ತದೆ. ಇದರ ಸರಿಯಾದ ಉತ್ತರ ಬ್ಯಾಂಕು ದರ. 100th one ರಾಷ್ಟ್ರಪತಿಗಳು ಯಾವ ಕಲಂನನ್ನು ಆಧರಿಸಿ ಹಣಕಾಸು ಆಯೋಗವನ್ನು ನೇಮಕಾತಿ ಮಾಡುವವರು? The Finance Commission is appointed by the President under Article. Finance Commission. ಇದರ ಸರಿಯಾದ ಉತ್ತರ ಸಂವಿಧಾನದ 280ನೇ. ಇದು ಸಂವಿಧಾನ ಅಂದರೆ ಫೈನಾನ್ಸ್ ಕಮಿಷನ್. ಇಟ್ ಯೂಸ್ ಟು ಕಾನ್ಸ್ಟಿಟ್ಯೂಟೆಡ್ ಬೈ ಪ್ರೆಸಿಡೆಂಟ್ ಎವ್ರಿ 5 years ಅಂದರೆ 5 ವರ್ಷಗಳಿಗೊಮ್ಮೆ. ಇಟ್ ಈಸ್ ಅಪಾಯಿಂಟೆಡ್ ಟು ಡಿಫೈನ್ ದಿ ಫೈನಾನ್ಷಿಯಲ್ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಇಂಡಿವಿಜುವಲ್ ಸ್ಟೇಟ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಇಂಡಿವಿಜುವಲ್ ಸ್ಟೇಟ್ ಗೌರ್ಮೆಂಟ್ ನಡೆಯುವಂಥ ಫೈನಾನ್ಷಿಯಲ್ ರಿಲೇಷನ್ಸ್ಗಳನ್ನು ಡಿಫೈನ್ ಮಾಡೋದಕ್ಕೆ ಈ ಕಮಿಷನನ್ನು ಅಪಾಯಿಂಟ್ ಮಾಡಲಾಗುತ್ತೆ. ಆ್ಯಂಡ್ ಇಟ್ ಈಸ್ ಟು ಬಿ ಬೈ ಪ್ರೆಸಿಡೆಂಟ್. ಇಟ್ಸ್ ಅಂಡರ್ ಆರ್ಟಿಕಲ್ 280. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡಲಾಗುತ್ತಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನೀವು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.